ಮಕ್ಕಳಾಗದೇ ಇರುವ ದಂಪತಿಗೆ ಇವರು ಮದ್ದು ಕೊಡ್ತಾರೆ. ಇದುವರೆಗೆ 3,000 ದಂಪತಿಗೆ ಮಕ್ಕಳಾಗಿದ್ದಕ್ಕೆ ಇವರ ಬಳಿ ದಾಖಲೆ ಕೂಡ ಇದೆ. ಇದು ಕೇವಲ 10 ವರ್ಷದ ಲೆಕ್ಕ. ಆದ್ರೆ ಇವರು ಮದ್ದು ಕೊಡೋದಕ್ಕೆ ಶುರು ಮಾಡಿ 35 ವರ್ಷ ಆಗಿದೆ, ಅದಕ್ಕೆ ಲೆಕ್ಕ ಇಲ್ಲ. ಆದ್ರೆ ಇವರ ಸಾಧನೆಗೆ ಮಾತ್ರ ಜರ್ಮನಿಯಿಂದ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿದೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಸಾವಿರಾರು ದಂಪತಿಗಳ ಮೊಗದಲ್ಲಿ ಮಕ್ಕಳಾದ ಸಂತಸ ಕಂಡು ಇವರು ಸಂತೃಪ್ತಿಯನ್ನ ಪಟ್ಟಿದ್ದಾರೆ. ಇವರ ಹೆಸರು ವಿಜಯಲಕ್ಷ್ಮಿ ಕರ್ವಜ್ಜೆ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಗುತ್ತಿಗಾರು ಒಳಲಂಬೆ ಆಂಗೀರಸ ವೇದಾಸದನ ಕರ್ವಜ್ಜೆ ಇವರ ಮನೆ. 3 ತಲೆಮಾರಿನಿಂದ ಮದ್ದು ಕೊಡ್ತಾ ಇದ್ದಾರೆ. ಅಜ್ಜಿ ಗಂಗಮ್ಮ, ಬಳಿಕ ಪರಮೇಶ್ವರಿ, ಇದೀಗ ಪರಮೇಶ್ವರಿಯ ಮಗಳು ವಿಜಯಲಕ್ಷ್ಮಿ. ಇನ್ನು ಸದ್ಯ ತನ್ನ ಮಗನಿಗೂ ಕೂಡ ಆಂಗೀರಸ ಶಂಕರ್ ಶರ್ಮಾ ಅವರಿಗೂ ಕೂಡ ಈ ಒಂದು ವಿದ್ಯೆಯನ್ನ ಕಲಿಸಿಕೊಟ್ಟಿದ್ದಾರೆ. ಇನ್ನು ಇವರ ಎಲ್ಲ ಕೆಲಸಕ್ಕೆ ಪತಿ ಕರ್ವಜೆ ಕೇಶವ ಜೋಯಿಸರು ಸಂಪೂರ್ಣ ಸಹಕಾರವನ್ನ ಕೊಡ್ತಾ ಇದ್ದಾರೆ. ನಮಗೆ ಇವರ ಮನೆಗೆ ತೆರಳಿದಾಗ ಗಿಡಮೂಲಿಕೆಯ ನಡೆದಾಡುವ ವಿಶ್ವಕೋಶದ ಜೊತೆ ಮಾತನಾಡಿದ ಅನುಭವ ಆಯಿತು. ಯಾಕಂತ ಹೇಳಿದ್ರೆ 1 ಎಕರೆ ಜಾಗದಲ್ಲಿ 650 ಬಗೆಯ ಔಷಧೀಯ ಸಸಿಗಳನ್ನ ನೆಟ್ಟು ಬೆಳೆಸಿದ್ದಾರೆ. ಇನ್ನು ಮಕ್ಕಳಾಗದೇ ಇರುವ ದಂಪತಿಗಳ ಗಮನಕ್ಕೆ ನೀವೇನಾದ್ರೂ ಇವರ ಮನೆಗೆ ಹೋಗ್ತೀರಂತಾದ್ರೆ ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 12 ಗಂಟೆಯ ಒಳಗಾಗಿ ಹೋಗಬೇಕು. ಹೋಗುವ ಸಂದರ್ಭ ನಿಮ್ಮ ಜಾತಕವನ್ನ ಹಿಡ್ಕೊಂಡು ಹೋಗಬೇಕು. ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ನಾಗದೋಷ, ಹಿರಿಯರ ಶಾಪ ಇದೇನಾದ್ರೂ ಇದ್ರೆ ಅದು ಕೂಡ ಪ್ರಮುಖ ಕಾರಣ ಆಗುತ್ತೆ ಮಕ್ಕಳಾಗದಿರೋದಕ್ಕೆ. ಅದೆಲ್ಲವನ್ನು ಕೂಡ ಇವರು ಪರಿಶೀಲಿಸ್ತಾರೆ. ಇನ್ನು ಗಂಡಸರು ತಮ್ಮ ಸ್ಪರ್ಮ್ ಕೌಂಟ್ ರಿಪೋರ್ಟ್ ಅನ್ನು ತೆಗೆದುಕೊಂಡು ಹೋಗಬೇಕು. ಆನಂತರ ವಿಜಯಲಕ್ಷ್ಮಿ ನಿಮ್ಮ ಜೊತೆ 1 ಗಂಟೆಗಳ ಕಾಲ ಮಾತುಕತೆ ಮಾಡಿ ನಿಮಗೆ ಏನು ಮದ್ದು ಬೇಕು ಅನ್ನೋದನ್ನ ತಿಳ್ಕೊಂಡು ನಿಮಗೆ ಮದ್ದನ್ನ ಕೊಡ್ತಾರೆ. ಇನ್ನು ನಿಮಗೆ ಮಕ್ಕಳಾದ ಬಳಿಕ ಮಗುವಿಗೆ 1 ವರ್ಷ ಆಗುವಾಗ ನೀವು ಮತ್ತೊಮ್ಮೆ ಇವರ ಮನೆಗೆ ಬರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ವಿಜಯಲಕ್ಷ್ಮಿ ಅವರು ನಿಮಗೆ ಮದ್ದು ಕೊಡುವಾಗ ಸುಬ್ರಹ್ಮಣ್ಯನಿಗೆ ಒಂದು ಹರಕೆಯನ್ನ ಹೇಳಿಯೇ ಕೊಡ್ತಾರೆ. ನಿಮಗೆ ತಿಳಿದಿರ್ಲಿ, ಎಷ್ಟೋ ಸೆಲೆಬ್ರಿಟಿಗಳು ಕೂಡ ಸುಬ್ರಹ್ಮಣ್ಯನಿಗೆ ಹರಕೆ ಹೇಳಿ ಮಕ್ಕಳಾದ ಉದಾಹರಣೆ ಇದೆ. ಹಾಗಾಗಿ ಇಲ್ಲಿ ಮದ್ದಿನ ಜೊತೆಗೆ ದೇವರ ಆಶೀರ್ವಾದ ಕೂಡ ಮುಖ್ಯ ಆಗುತ್ತೆ. 7ನೇ ತರಗತಿ ಕಲಿತ ವಿಜಯಲಕ್ಷ್ಮಿ ಅಮ್ಮನಿಗೆ ಜರ್ಮನಿಯಿಂದ ಗೌರವ ಡಾಕ್ಟರೇಟ್ ಸಿಗುತ್ತೆ ಅಂತಾದ್ರೆ ಇವರ ಸಾಧನೆಗೆ ಬೇರೆ ಸರ್ಟಿಫಿಕೇಟ್ ಬೇಕಾ ಹೇಳಿ? ಯಾಕೆ ಹೇಳಿದ್ರೆ PhD ಕಲಿಯುವ ವಿದ್ಯಾರ್ಥಿಗಳು ಕೂಡ ಇವರ ಮನೆಗೆ ಬಂದು ಔಷಧೀಯ ಸಸಿಗಳ ಬಗ್ಗೆ ಇವರಿಗಿರುವ ಜ್ಞಾನವನ್ನ ಪಡ್ಕೊಂಡು ಹೋಗ್ತಾರೆ. ಏನು ಮಕ್ಕಳಾಗದಿರುವ ದಂಪತಿಗೆ ಮಾತ್ರ ಅದರ ಕಷ್ಟ ಏನು ಅಂತ ಗೊತ್ತು. ಯಾಕಂತ ಹೇಳಿದ್ರೆ ನಿರಂತರವಾಗಿ ಕುಟುಂಬದವರು, ಸಮಾಜದವರು ಕೇಳುವ ಪ್ರಶ್ನೆಗೆ ಉತ್ತರಿಸಲಾಗದೆ ಚಿಂತೆಯಲ್ಲಿರ್ತಾರೆ. ಅಂತಹ ದಂಪತಿಗಳ ಮೊಗದಲ್ಲಿ ನಗುವನ್ನ ಮೂಡಿಸಿದ ತಾಯಿ ಇವರು. ಅದರಲ್ಲೂ ಕೂಡ ಪ್ರಮುಖವಾಗಿ ಕಳೆದ 35 ವರ್ಷಗಳಿಂದ ಯಾವುದೇ ಪ್ರಚಾರವನ್ನ ಬಯಸದೆ ಇಂತಹದೊಂದು ಪುಣ್ಯದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ವಿಜಯಲಕ್ಷ್ಮಿ ಅಮ್ಮ ಮತ್ತು ಅವರ ಕುಟುಂಬಕ್ಕೆ ಮೆಚ್ಚುಗೆ ಇರಲಿ. ಯಾಕಂತ ಹೇಳಿದ್ರೆ ಬದುಕಿದ್ದಾಗ ಹೊಗಳೋಣ. ಇನ್ನು ಈ ವಿಡಿಯೋದಿಂದ ಒಂದಷ್ಟು ಜನರಿಗೆ ಸಹಾಯ ಆಗಲಿ ಎನ್ನುವ ಕಾರಣದಿಂದ ನಾವು ನಂಬರ್ ಎಲ್ಲ ಹಾಕಿದ್ದೇವೆ, ಅಡ್ರೆಸ್ ಕೂಡ ಹಾಕ್ತಾ ಇದ್ದೇವೆ. ಅದರ ಜೊತೆಗೆ ನಿಮ್ಮ ಹತ್ರ ಒಂದು ಸಣ್ಣ ರಿಕ್ವೆಸ್ಟ್, ಬದುಕಿದ್ದಾಗ ಹೊಗಳೋಣ ನಮ್ಮದೊಂದು ಹೊಸ ಪ್ರಯತ್ನ. ಹಾಗಾಗಿ ನೀವು ಈ ಪೇಜ್ ಅನ್ನ ಫಾಲೋ ಮಾಡಿದ್ರೆ ನಮಗೆ ಮತ್ತಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ ಬೆಂಬಲಿಸಿ. ಥ್ಯಾಂಕ್ ಯು ಯೂನಿವರ್ಸ್.